ಒಳ್ಳೆಯ ಸುಖಾಂತ್ಯದ ಬಿಗ್ ಬಾಸ್ ಪ್ರಯಾಣವನ್ನು ಮುಗಿಸ್ಕೊಂಡು ಬಂದೆ ನಾನು. ನನಗದೆಲ್ಲೋ ಒಂದು ರೀತಿಲಿ ಖುಷಿ ಇದೆ. ನಾನು ಅಂದುಕೊಳ್ತಿದ್ದೆ ಒಳಗಡೆ ನನಗೆ ಆಟಗಳು ಬರೋದಿಲ್ಲ, ಇಲ್ಲಿ ನಾನು ಹೇಗೆ ಅಡ್ಜಸ್ಟ್ ಆಗ್ತೀನೋ ಏನೋ ಅನ್ನುವಂಥ ಒಂದಷ್ಟು ಗೊಂದಲಗಳನ್ನು ಇಟ್ಕೊಂಡೆ ಮನೆ ಒಳಗಡೆ ಹೋದಳು. ಯಾಕಂದ್ರೆ ತುಂಬ ವಿಭಿನ್ನ ಪ್ರಪಂಚ ನಂದು. ಸಾಮಾಜಿಕ ಜೀವನ ಅನ್ನುವಂತಹದ್ದು ಎಲ್ಲೋ ಒಂದು ಕಡೆ ಯಾರು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರುವಂಥದ್ದೊಂದು ವಿಭಿನ್ನ ಪ್ರಪಂಚದಿಂದ ಬಂದವಳು ನಾನು. ಇಲ್ಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಧಾರಾವಾಹಿ, ಸಿನಿಮಾ, ಯಾವ ಪ್ರಪಂಚದ ಬಗ್ಗೆ ತುಂಬ ಕುತೂಹಲ ಮತ್ತು ತುಂಬ ಪ್ರಶ್ನೆ ಮತ್ತು ತುಂಬ ವಿರೋಧಗಳನ್ನು ನಾನು ಮಾಡ್ತಿದ್ನೋ ಅದೇ ಪ್ರಪಂಚದ ಜನರ ಜೊತೆ ಬೆರಿಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಮತ್ತು ಒಂದಷ್ಟು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ ಬಗ್ಗೆ ಇದ್ದಂಥ ತಪ್ಪು ಕಲ್ಪನೆಗಳು ದೂರ ಆಗುತ್ತೆ ನನಗೆ. ಅಲ್ಲಿನ ಜನ ನನ್ನ ಜೊತೆ ಬೆರೀತಾರೆ. ಚೈತ್ರ ಆಗಿ ಒಳಗಡೆ ಹೋಗ್ತೇನೆ, ಬಹುತೇಕರಿಗೆ ನನ್ನ ಪರಿಚಯವೇ ಇರೋದಿಲ್ಲ ಅಲ್ಲಿ. ಚೈತ್ರ ಅಕ್ಕ ಆಗಿಯೇ ನನ್ನನ್ನು ಸ್ವೀಕಾರ ಮಾಡ್ತಾರೆ. ಕಳಿಸಿಕೊಡುವಾಗ ಕೂಡ ಚೈತ್ರ ಅಕ್ಕ ಆಗಿಯೇ ಕಳಿಸ್ಕೊಡ್ತಾರೆ. ಎಲ್ಲೋ ಒಂದು ರೀತಿಯಲ್ಲಿ ಇದು ನನ್ನ ಸಾರ್ಥಕ ಪ್ರಯಾಣ ಅಂತ ನಾನು ಅಂದುಕೊಳ್ತೇನೆ. ಒಬ್ಬ ವ್ಯಕ್ತಿಯ ಬದುಕಿಗೆ ಏಳು ಬೀಳುಗಳು ಹೇಗಿರುತ್ತೆ ಇಡೀ ಮನುಷ್ಯನ ಬದುಕಿನಲ್ಲಿ, ಆ ಏಳು ಬೀಳುಗಳನ್ನೆಲ್ಲ ದಾಟಿಕೊಂಡು ಒಂದು ಸಾರ್ಥಕವಾದಂಥ ಗೆಲುವನ್ನು ಪಡ್ಕೊಂಡು ಹೋಗೋದು ಅಂತಂದರೆ ಈ ರೀತಿಯ ಗೆಲುವು ಅಂತ ನಾನು ಭಾವಿಸ್ತೇನೆ. ಟ್ರೋಫಿ, ಕಪ್ಪುಗಳ ಆಚೆಗೆ ತುಂಬ ಜನರ ಮನಸ್ಸನ್ನು ಗೆದ್ದಿರೋದು ಖುಷಿ ಕೊಟ್ಟಿದೆ. ತುಂಬ ಪುಟ್ಟ ಮಕ್ಕಳಿಂದ ತುಂಬ ವಯಸ್ಸಾಗಿರುವವರ ತನಕನೂ ಕೂಡ ಬಹಳ ಜನರ ಮನಸ್ಸು ಗೆದ್ದಿದ್ದೇನೆ.